ತಿಮ್ಮಪ್ಪನ ದರ್ಶನ ಪಡೆದ ಹ್ಯಾಟ್ರಿಕ್ ಹೀರೋ. ತಿರುಪತಿಯಲ್ಲಿ ಪತ್ನಿ ಜೊತೆ ಶಿವಣ್ಣ. ರಾಮ್ ಚರಣ್ ಅಭಿನಯದ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಪತ್ನಿ ಗೀತಾ ಸಮೇತರಾಗಿ ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗುವ ಮುನ್ನ ಮತ್ತು ಚೇತರಿಕೆಯ ನಂತರ ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದಾರೆ. ಹೌದು, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ಪತ್ನಿ ಸಮೇತರಾಗಿ ತಿರುಪತಿಗೆ ಭೇಟಿ ಕೊಟ್ಟಿದ್ದು, ಪತ್ನಿ ಜೊತೆ ಅವರು ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಪತಿಗೆ ಸಾಥನ್ನ ಕೊಟ್ಟಿದ್ದು, ಒಟ್ಟಿಗೆ ದರ್ಶನವನ್ನ ಪಡ್ಕೊಂಡು ಬಂದಿದ್ದಾರೆ. ತಿಮ್ಮಪ್ಪನ ದರ್ಶನ ಪಡೆದ ಶಿವರಾಜ್ಕುಮಾರ್ ಅವರು ಈ ಹಿಂದೆ ಸರ್ಜರಿಗೆ ಮುನ್ನ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡೆದು ಬಂದಿದ್ರು. ಈಗ ಮತ್ತೆ ಕುಟುಂಬ ಸಮೇತರಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯವನ್ನ ಪಡೆದಿದ್ದಾರೆ. ಈಗಾಗಲೇ ಹೇಳಿದಾಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಅಮೆರಿಕಾಗೆ ಹೋಗೋಕು ಮುನ್ನ ತಿರುಪತಿಯಲ್ಲಿ ಮುಡಿಸೇವೆ ಕೊಟ್ಟಿದ್ದ ಶಿವಣ್ಣ ಈಗ ಚಿಕಿತ್ಸೆ ಪಡೆದು ಚೇತರಿಕೆಯ ನಂತರ ಮತ್ತೆ ತಿಮ್ಮಪ್ಪನ ಭಾಗ್ಯವನ್ನ ಪಡೆದಿದ್ದಾರೆ. ಶಿವರಾಜ್ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಜಯಗಳಿಸಿ ಗುಣಮುಖರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ನೋವಿನ ಅನುಭವವನ್ನ ಡಾಕ್ಯುಮೆಂಟರಿ ಮೂಲಕ ಜನರಿಗೆ ತಲುಪಿಸುವುದಕ್ಕೆ ಸಜ್ಜಾಗಿದ್ದಾರೆ. ಕ್ಯಾನ್ಸರ್ ಬಂದಾಗ ಅನುಭವಿಸಿದ ನೋವು, ಚಿಕಿತ್ಸಾ ಕ್ರಮಗಳ ಕುರಿತು ಈ ಡಾಕ್ಯುಮೆಂಟರಿ ಬೆಳಕು ಚೆಲ್ಲಲಿದೆ ಎನ್ನಲಾಗಿದೆ. ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು ಈ ಡಾಕ್ಯುಮೆಂಟರಿ ಉದ್ದೇಶವಾಗಿದೆ. ಈ ಬಗ್ಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು, ಶೀಘ್ರದಲ್ಲೇ ಚಿತ್ರೀಕರಣ ಆರಂಭ ಆಗಲಿದೆ. ಇನ್ನು ರಾಮ್ ಚರಣ್ ಅಭಿನಯದ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರುವ ಶಿವಣ್ಣ ಆ ಚಿತ್ರ ಮುಗಿಸಿ ಡಾಕ್ಯುಮೆಂಟರಿ ಕಡೆ ಗಮನ ಹರಿಸಲಿದ್ದಾರೆ. ಆದರೆ ಈ ಡಾಕ್ಯುಮೆಂಟರಿ ನಿರ್ದೇಶನ ಯಾರು ಮಾಡಲಿದ್ದಾರೆ ಅನ್ನೋದು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಇನ್ನು ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟ ಶಿವರಾಜ್ಕುಮಾರ್, ಕ್ಯಾನ್ಸರ್ ಅಂತ ನನಗೆ ಗೊತ್ತಾದ ವೇಳೆ ತುಂಬಾ ಭಯ ಆಯ್ತು ಅಂದಿದ್ದಾರೆ. ರಕ್ತ ಬರ್ತಿತ್ತು. ಸಮಸ್ಯೆ ಪತ್ತೆಯಾದ ಬಳಿಕ ವೈದ್ಯರು ಆದಷ್ಟು ಬೇಗ ಕಿಮೋಥೆರಪಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಕೂದಲು ಉದುರುತ್ತೆ ಅಂತ ನಾನು ಭಯ ಪಟ್ಟಿದ್ದೆ ಅಂತ ಶಿವಣ್ಣ ಕಿಮೋ ತೆಗೆದುಕೊಳ್ತಾ ಇರುವಾಗೆ ನಾನು ಆಕ್ಷನ್ ಸಿನಿಮಾ ಶೂಟಿಂಗ್ ಮಾಡಿದೆ. ಕಿಮೋ ತೆಗೆದುಕೊಂಡ 2 ದಿನದ ಬಳಿಕ ಆಕ್ಷನ್ ಸೀನ್ ಚಿತ್ರೀಕರಣ ಮಾಡಿದ್ದೆ. ನನಗೂ ಭಯ ಇತ್ತು. ವೈದ್ಯರು ಕೂಡ ಕೆಲಸ ಮಾಡಬಹುದು ಅಂದಿದ್ರು. ಆದ್ರೆ ನನಗೆ ತುಂಬಾ ಸುಸ್ತಾಗ್ತಿತ್ತು ಅಂತ ಶಿವಣ್ಣ ತಮಗೆ ಆದಂತಹ ಅನುಭವವನ್ನ ಹಂಚಿಕೊಂಡಿದ್ದಾರೆ.